ಹಲೋ ಯೂನಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಅಮ್ಮು ಆ್ಯಂಡ್ ಮಾಮ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೆಲ್ಲರೂ ಹೋಗ್ತಾ ಇದ್ದೀವಿ ಆರ್ಡಿಸ್ ನೇಚರ್ ರೆಸಾರ್ಟಿಗೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಎಸ್ ನೀವೆಲ್ಲ ತಮ್ಲೈನಲ್ಲಿ ನೋಡಿದ್ದೀರಾ ಆಲ್ರೆಡಿ. ಹೌದು, ಬ್ಯಾಚ್ 9th ಮೇಕಪ್ ಆರ್ಟಿಸ್ಟ್ ಸ್ಟೂಡೆಂಟ್ಸ್ ಹಾಗೆ ಬ್ಯಾಚ್ ಫಸ್ಟ್ ನೇಲ್ ಆರ್ಟ್ ಸ್ಟೂಡೆಂಟ್ಸ್ಗೆ ಗ್ರ್ಯಾಜುಯೇಷನ್ ಡೇನ ನಾನು ಆರ್ಡಿಸ್ ನೇಚರಲ್ಲಿ ಫಿಕ್ಸ್ ಮಾಡಿದ್ದೀನಿ. ಸೊ ಆ ಒಂದು ಕಾರಣಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಹೋಗೋದಕ್ಕೂ ಮುಂಚೆ ಆನ್ ದಿ ವೇ ನಮಗೆ ಸಾಯಿಬಾಬಾ ಟೆಂಪಲ್ ಸಿಕ್ತು ಇಂಡ್ಲುವಾಡಿ ಕ್ರಾಸ್ ಹತ್ರ. ಸೊ ಟೆಂಪಲ್ಗೆ ಹೋಗಿ ಒಂದು ಸೆಲ್ಯೂಟ್ ಮಾಡಿಕೊಂಡು ನಾವು ಆರ್ಡಿಸ್ ನೇಚರ್ಗೆ ಎಲ್ಲರೂ ರೀಚ್ ಆದ್ವಿ. ಸೊ ರೀಚ್ ಆಗಿದ ತಕ್ಷಣ ಒಂದೊಂದು ಸೆಲ್ಫೀಸ್ ತಗೊಂಡು ಎಂಟ್ರೆನ್ಸಲ್ಲಿ, ಅದಾದಮೇಲೆ ರಿಸೆಪ್ಷನ್ ಹತ್ರ ಹೋದ್ವಿ. ಫಸ್ಟೇ ಬುಕ್ಕಿಂಗ್ ಮಾಡಿದ್ರಿಂದ ತುಂಬ ಬೇಗನೆ ಕೆಲಸ ಮುಗೀತು. ಸೊ ಅಲ್ಲಿಂದ ನಾವು ಡೈರೆಕ್ಟಾಗೆ ಹೋಗಿದ್ದು ಡೈನಿಂಗ್ ಹಾಲ್ಗೆ, ಬಿಕಾಸ್ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಡೈನಿಂಗ್ ಹಾಲ್ಗೆ ಹೋದ್ವಿ. ನಮಗೆ ಏನು ಬೇಕಿತ್ತೋ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಿಂದ್ವಿ. ಆ್ಯಂಡ್ ಇಲ್ಲಿ ಹೇಳಬೇಕಾಗಿರೋದು, ಡೈನಿಂಗ್ ಹಾಲು ವೆರಿ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಅಟ್ ಅ ಟೈಮ್ 200 to 300 ಮೆಂಬರ್ಸ್ ಕೂತ್ಕೊಂಡು ಊಟ ಮಾಡೋಷ್ಟು ದೊಡ್ಡದಾಗಿದೆ ಈ ಒಂದು ಡೈನಿಂಗ್ ಹಾಲ್. ಟಿಫನ್ ಮುಗಿಸಿ ಡೈರೆಕ್ಟಾಗಿ ಸರ್ಟಿಫಿಕೇಟ್ ಕೊಡೋಣ ಅಂತ ಹೇಳಿ ಸೆಟಪ್ ಮಾಡ್ಕೊಂಡ್ವಿ. ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಹಾಗೆ ಏರ್ ಆರ್ಟಿಸ್ಟ್ ಕೋರ್ಸ್ ಕಂಪ್ಲೀಟ್ ಮಾಡಿರುವಂತಹ ಸ್ಟೂಡೆಂಟ್ಸ್ ಗೆ ಸರ್ಟಿಫಿಕೇಶನ್ ಮಾಡೋಣ. ಸೊ ಮೊದಲಿಗೆ ಲಿತಿಕಾ, ಒಂದೂವರೆ ತಿಂಗಳು ಲೈಕ್ ಅರೌಂಡ್ 40-45 ಡೇಸ್ ವರ್ಗು ಇವರು ನಮ್ಮ ಹತ್ರ ಕೋರ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಪ್ರೊಫೆಷನಲ್ ಮೇಕಪ್ ಅಂಡ್ ಹೇರ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಇವರ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ DMS ಅಲ್ಲಿ ನಮ್ಮ ಜೊತೆ ಹೇಗಿತ್ತು ಅಂತ ಕೇಳೋಣ. ನಿತಿಕಾ, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಡಿಯರ್? ಆಕ್ಚುಲಿ ಹೆಂಗಿರುತ್ತೋ ಅನ್ಕೊಂಡ್ ಬಂದೆ, ಸೆಟ್ ಆಗುತ್ತಾ ಆಗಲ್ಲ ಅಂತ. ಬಟ್ ನನಗೆ ತುಂಬಾ ಕಂಫರ್ಟಬಲ್ ಫೀಲ್, ಲೈಕ್ ನಾನು ಹೋಮಲ್ಲಿ ಹೆಂಗಿರ್ತೀನೋ ಆ ತರ ಕಂಫರ್ಟ್ ಝೋನ್ ನನಗೆ ಸಿಕ್ತು. ಅಂಡ್ ತುಂಬಾ ಚೆನ್ನಾಗೂ ಕಲ್ತಿದ್ದೀನಿ. ಏನೊಂದು ಬೇಕು ಬೇಡ ಅಂತ ಹೇಳಿ ಕಲ್ಸ್ಕೊಡ್ತಾರೆ. ಇದ್ ಮಾಡ್ತೀಯಾ ಇದ್ ಮಾಡ್ತಾರೆ. ನಿಮಗೆ ಹೇಗೆ ಅನಿಸ್ತಾ ಇದೆ DMS ಗೆ ಜಾಯ್ನ್ ಆಗಿದ್ದು ಅಂಡ್ ಕೋರ್ಸ್ ನ ಕಂಪ್ಲೀಟ್ ಮಾಡಿ ಇವತ್ತು ಫೈನಲ್ ಆಗಿ ಗ್ರಾಜುಯೇಟ್ ಕೂಡ ಆದ್ರೆ ಸರ್ಟಿಫಿಕೇಟ್ ನಿಮ್ ಕೈಯಲ್ಲಿದೆ. ಸೊ ಏನ್ ಅನಿಸ್ತಾ ಇದೆ? ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ನಾನು ಎಲ್ಲೋದ್ರೂ ನಿಮ್ಮ ID ಕಾರ್ಡ್ ಹಾಕೊಂಡು ಹೋಗ್ಲಿ, ನಿಮ್ ಡ್ರೆಸ್ ಹಾಕೊಂಡು ಹೋಗ್ಲಿ, ಎಲ್ಲಾದ್ರೂ ನೀವು DMS ಅವರಲ್ವಾ, ನೀವು DMS ಅವರಲ್ಲ ಅಂತ ಗುರ್ತಿಸ್ತಾರೆ. ನಂಗೆ ಅದು ತುಂಬಾ ಖುಷಿ ಆಯ್ತು. ಅದು ಇದ್ರಲ್ಲಿ ಇಷ್ಟು ಕಲಿತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಹೆಂಗೋ ಬರುತ್ತೆ ಅನ್ಕೊಂಡಿದ್ದೆ. ಮೇಕಪ್ಸ್ ಇದೆಲ್ಲ ತುಂಬಾ ಚೆನ್ನಾಗಿ ಬಂತು, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಥ್ಯಾಂಕ್ ಯು. ನೆಕ್ಸ್ಟ್ ಮಮತಾ ಅಲಿಯಾಸ್ ಮಮ್ಮಿ, ಕಂಗ್ರಾಚುಲೇಷನ್ಸ್ ಡಿಯರ್. ಥ್ಯಾಂಕ್ ಯು ಮಾಮ್. ಸಮಯನ ಕಳೆದ್ರಿ, ಆಲ್ಮೋಸ್ಟ್ 2 ಮಂತ್ಸ್ ಆಯ್ತು ಅಂತ ಅನ್ಸುತ್ತೆ. ಸೊ 2 ಮಂತ್ಸ್ ಅಲ್ಲಿ ನಿಮಗೆ DMS ಟ್ರೈನಿಂಗ್ ಇರ್ಬೋದು ಅಂಡ್ ನಮ್ಮ ಟೀಮ್ ಬಗ್ಗೆ ಒಂದೆರಡು ಮಾತು. ನಂಗೆ ತುಂಬಾ ಬೇಜಾರಾಗ್ತದೆ, ಬೇಗ ಆಗ್ಬಿಡ್ತು ಕ್ಲಾಸ್ ಅಂತ. ಆದ್ರೆ ಏನ್ ಮಾಡಕ್ಕಾಗಲ್ಲ, 45 ಡೇಸ್ ಕಂಪ್ಲೀಟ್ ಆಗೋಯ್ತು. ಮತ್ತೆ ನನಗೆ ತುಂಬಾ ಇಷ್ಟ ಆಯ್ತು. ಮ್ಯಾಮು ಈ ತರ ಯಾರಿಗೂ ಟ್ರೀಟೇ ಮಾಡ್ತಿರ್ಲಿಲ್ಲ, ಎಲ್ಲರೂ ಈಕ್ವಲ್ ಆಗಿ ನೋಡ್ಕೊಂತ ಇದ್ರು. ಮ್ಯಾಮ್ ಮಾತ್ರ ತುಂಬಾ ಇಷ್ಟ ಆಯ್ತು ನನಗಂತೂ. ಮತ್ತೆ ಯೂನಿಫಾರ್ಮ್ ಕೊಟ್ಟಿರೋ ತುಂಬಾ ಹ್ಯಾಪಿ ಗ್ರಾಜುಯೇಷನ್. ಸೊ ಇಷ್ಟೊತ್ತು ನೋಡಿದ್ರಿ ಮೇಕಪ್ ಆರ್ಟಿಸ್ಟ್ ಸ್ಟೂಡೆಂಟ್ಸ್ ಸರ್ಟಿಫಿಕೇಟ್ ತಗೊಂಡಿದ್ದಂಥದ್ದನ್ನ. ಈಗ ಬಂದು ಪ್ರೊಫೆಷನಲ್ ನೇಲ್ ಆರ್ಟಿಸ್ಟ್ ಕೋರ್ಸ್ ಮಾಡಿರುವಂತಹ ಸ್ಟೂಡೆಂಟ್ಸಿಗೆ ಸರ್ಟಿಫಿಕೇಶನ್ ಕೊಡುವಂತ ಸಮಯ. ಅದರಲ್ಲೂ ನನಗೆ ಒಂದು ಖುಷಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇದು ಫಸ್ಟ್ ಬ್ಯಾಚ್ ನೇಲ್ ಆರ್ಟ್ ಅಲ್ಲಿ. ತುಂಬಾ ಜನ ಕೇಳ್ತಾ ಇದ್ರು, ಬಟ್ ಇಬ್ರಿಗೆ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಹೇಳಿ ಹೋಲ್ಡ್ ಅಲ್ಲಿ ಇಟ್ಟಿದೆ. ಬಟ್ ಫೈನಲ್ ಆಗಿ ನಾನು ಒಂದು ಬ್ಯಾಚ್ ನ ಕಂಪ್ಲೀಟ್ ಮಾಡಿದೆ. ಸೊ ಟೋಟಲ್ 6 ಮೆಂಬರ್ಸ್ ನೇಲ್ ಆರ್ಟ್ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಈಗ ಬಂದು ಅವರಿಗೆ ಒಂದು ಸರ್ಟಿಫಿಕೇಶನ್ ಮಾಡುವಂತಹ ಸಮಯ. ಮೊದಲಿಗೆ ರೂಪಾರು, ಕಂಗ್ರಾಟ್ಸ್ ಅಕ್ಕ. 10 to 12 ಡೇಸ್ ಅಲ್ಲಿ ಕಂಪ್ಲೀಟ್ ಆಯ್ತು. ಅಂಡ್ ಪೋರ್ಟ್ಫೋಲಿಯೋ ಶೂಟ್ ಸಹ ಇತ್ತು. ಇವ್ರೆ ಏನ್ ಮಾಡಿದ್ರು, ಲೈಕ್ ನಮ್ಮ ಮೇಕಪ್ ಸ್ಟೂಡೆಂಟ್ಸ್ ಇದ್ರಲ್ಲ, ಎಲ್ಲರನ್ನು ಒಬ್ಬೊಬ್ಬರನ್ನ ಅವ್ರನ್ನೇ ಮಾಡೆಲ್ ಆಗಿ ತಗೊಂಡು ಮಾಡಿದ್ರು. ಸೊ ಅದನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ ಹೇಗೆ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಪೋರ್ಟ್ಫೋಲಿಯೋ ಶೂಟ್ ಆಯ್ತು. ಇವತ್ತು ಫೈನಲ್ ಆಗಿ ಗ್ರಾಜುಯೇಷನ್ ಡೇ ಕೂಡ ಫಿಕ್ಸ್ ಆಯ್ತು. ಸರ್ಟಿಫಿಕೇಟ್ ತಗೊಂಡಿದ್ದೀರಾ, ಹೇಗೆ ಅನಿಸ್ತಿದೆ ಅಕ್ಕ? ತುಂಬಾ ಖುಷಿ ಆಗ್ತಿದೆ. ಅಂದ್ರೆ 10 ದಿವಸ 12 ದಿವಸದಲ್ಲೇ ಕಲಿಬಹುದು ಅಂತ ನನಗೆ ಗೊತ್ತಿರಲಿಲ್ಲ. ಆದ್ರೆ ಇದು ಮಾಮೂಲಿಯಾಗಿ ನಾವು ಒಂದು ಉಗುರು ಬಣ್ಣ ನಾವು ಹೇಗೆ ಹಾಕೋತೀವೋ ಆ ತರ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಅದು ಆ ರೀತಿ ಅಲ್ಲ. ಎಷ್ಟು ಅಂದ್ರೆ ಒಂದು 1 hour ಆದ್ರೂ ಬೇಕೇ ಬೇಕು ನೈಲ್ ಪಾಲಿಶ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಹೇಮಶ್ರೀ, ಕಂಗ್ರಾಚುಲೇಷನ್ಸ್. ಬಿಫೋರ್ ಬ್ಯಾಚ್ ಅಲ್ಲಿ 6th ಬ್ಯಾಚ್ ಅಲ್ಲಿ, ಇದು 9th ಬ್ಯಾಚ್ ಮೇಕಪ್ ಆರ್ಟಿಸ್ಟ್ ಆಗ್ತಾ ಇರೋದು. ಬಟ್ ಇವರು 6th ಬ್ಯಾಚ್ ಅಲ್ಲಿ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಕಲ್ತಿದ್ರು, ಹಾಗೆ ಬ್ಯೂಟಿಷಿಯನ್ ಕೋರ್ಸ್ ಕೂಡ ಕಲ್ತಿದ್ರು. ಈಗ ಫಸ್ಟ್ ಬ್ಯಾಚ್ ಅಲ್ಲಿ ಪ್ರೊಫೆಷನಲ್ ನೇಲ್ ಆರ್ಟ್ ಕೋರ್ಸ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಹೇಗೆ ಅನಿಸ್ತಾ ಇದೆ ಹೇಮಾ ನಿಮಗೆ? ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. DMS ಬರೋದಕ್ಕೊಂದು ನೆಪನೂ ಬೇಕು. ದೆನ್ ಕಂಪ್ಲೀಟ್ ಕಾಂಬೋ ಆಗ್ತಾ ಇದನ್ನು ಕಲ್ತ್ರೆ ಅಂತ, ಇದೊಂದು ಪೆಂಡಿಂಗ್ ಯಾಕೆ ಬೇಡ ಅಂದ್ಬಿಟ್ಟು ಇದನ್ನು ಕಲ್ತ್ಕೊಂಡ್ಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದು.
ಬಟ್ ನಾನು ತುಂಬ ಒಂದು 20 ಡೇಸ್ 1 ಮಂತ್ ಆಗುತ್ತೆ ಅಂದ್ಕೊಂಡೆ. ಬಟ್ ಬಿಫೋರ್ 15 ಡೇಸ್ ಒಳಗೆ ಕಂಪ್ಲೀಟಾಗಿ ಆಗೋಯ್ತು ಎಲ್ಲ. ಎಷ್ಟು ದಿವಸ ಒನ್ ಡೇ ಬಂದಿದ್ದ ಗೊತ್ತಾಗಲೇ ಇಲ್ಲ. ಅವ್ರು ಯಾವ ಸ್ಟ್ರೆಸ್ಸಲ್ಲಿ ಇರ್ತಾರೋ ಏನೋ, ಎಷ್ಟು ತಲೆ ತಿಂದ್ರೂ ಅದೇ ಫ್ಲೋಲೆ ತಾಳ್ಮೆಯಿಂದ ಹೇಳ್ಕೊಡ್ತಾರೆ. ಅದಕ್ಕೇನೆ ಅವ್ರನ್ನ ಮಾತ್ರ ಬಿಟ್ಕೊಡಲ್ಲ ಯಾವುದಕ್ಕೂ, ಚಾನ್ಸೇ ಇಲ್ಲ ದೀಪು ಬಾಬುನ ಬಿಟ್ಕೊಡಕ್ಕೆ, ಚಾನ್ಸೇ ಇಲ್ಲ. ಸೊ ಇಷ್ಟರಲ್ಲಿ ನಾನು ಶ್ರೀನಗರಲ್ಲಿ ಪಾರ್ಲರ್ ಓಪನ್ ಮಾಡೋದ್ರಲ್ಲಿದೆ ಸ್ಟುಡಿಯೋ. ಸೊ ಅಷ್ಟರಲ್ಲಿ ಎಲ್ಲ ಕಂಪ್ಲೀಟಾಗಿ ಪ್ಯಾಕೇಜಲ್ಲಿ ಕಲ್ತ್ಕೊಂಡ್ಬಿಡೋಣ ಮ್ಯಾಮ್ ಹತ್ರ ಅಂತ ಅಂದ್ಬಿಟ್ಟು ನೇಲ್ ಆರ್ಟ್ ಕಂಪ್ಲೀಟ್ ಆಯಿತು. ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಕ್ಚುಲಿ ನೇಲ್ ಆರ್ಟ್ ನಂಗೆ ತುಂಬ ಫೇವ್ರೇಟು. ಇವಾಗ ಕಂಪ್ಲೀಟ್ ಮಾಡಿದ್ದು ಇದೆಲ್ಲ ಅಚೀವ್ಮೆಂಟು, ಈ ಮೆಡಲ್ಸ್ ಎಲ್ಲ ಅಲ್ಲ ಹಾಕಿದ್ರ ಮೇಲೆ ಬೋರ್ಡ್ ಮೇಲೆ ಅಚೀವ್ಮೆಂಟ್ ಇನ್ನೂ ಖುಷಿ ಕೊಡುತ್ತೆ. ತುಂಬ ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಲಿತಿಕಾ, ಕಂಗ್ರ್ಯಾಚುಲೇಷನ್ ಮಾನಸಗೆ. ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರು. ಹಾಗೆ ಅದ್ರ ಜೊತೆಗೆ ಮ್ಯಾಮ್ ನನಗೆ ಫುಲ್ ಪ್ಯಾಕೇಜ್ ಬೇಕು ಮ್ಯಾಮ್ ಅಂತ ಹೇಳಿ ನೇಲ್ ಆರ್ಟ್ ಕೋರ್ಸ್ ಕೂಡ ಕಲಿತೀನಿ ಅಂತ ಹೇಳಿ ಅದು ಕೂಡ ಕಲ್ತಿದ್ದಾರೆ. ಸೊ ಡಬಲ್ ಸರ್ಟಿಫಿಕೇಟ್ಸ್. ಹೌ ಡು ಯು ಫೀಲ್ ಡಿಯರ್? ತುಂಬಾ ಖುಷಿ ಆಗ್ತೈತೆ. ನೀವ್ ಹೇಳ್ಕೊಟ್ರೆ ಯಾವುದು ಪರ್ಫೆಕ್ಟ್. ಹಾ ನಾನು ಹೇಳ್ಕೊಟ್ರೆ ಎಲ್ಲ ಪರ್ಫೆಕ್ಟ್. ಆಕ್ಚುಲಿ ನಮ್ಮ ಹುಡುಗಿ ತಮಿಳ್ ಲ್ಯಾಂಗ್ವೇಜ್ ಮಾತಾಡೋದು, ಕನ್ನಡ ಸಿಕ್ಕಾಬಟ್ಟೆ ಪ್ರಾಬ್ಲಮ್ಮು. ಅವರು ಏನು ಬಳೆ ಇದೆ ಅನ್ನಕ್ಕೆ ಬಲೆ ಇದೆ ಅಂತಾರೆ. ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಇದ್ರೆ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಇವ್ರನ್ನ ನೋಡಿರ್ತೀರಾ ಆಲ್ರೆಡಿ ನೀವೆಲ್ಲ ಸ್ಟೇಟಸ್ ಅಲ್ಲಿ. ಇವ್ರು ಬಂದು 3 ಡೇಸ್ ಬ್ಯಾಕ್ಗೆ ಕರೆಕ್ಟ್ ಎಷ್ಟನೇ ತಾರೀಕು? 4ನೇ ತಾರೀಕಲ್ಲ. ಜನವರಿ 4ನೇ ತಾರೀಕಿಗೆ ಕರೆಕ್ಟಾಗಿ ನನ್ನ ಹತ್ರ ಬಂದು 1 ವರ್ಷ ಆಗತ್ತೆ. ಇದಕ್ಕೆ ಮುಂಚೆ ಅವರು ಬ್ಯೂಟಿಷಿಯನ್ ಕೋರ್ಸು ಹಾಗೆ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ರು. ಹಾಗೆ ಈಗ ನನ್ನ ಹತ್ರನೇ ವರ್ಕ್ ಮಾಡ್ತಾ ಇದ್ದಾರೆ ನನ್ನ ಸ್ಟುಡಿಯೋದಲ್ಲೇ. ಇವತ್ತು ನೇಲ್ ಆರ್ಟ್ ಕೂಡ ನಾನು ಕಲಿತೀನಿ ಮ್ಯಾಮ್ ಅಂತ ಹೇಳಿ ಅದನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡು ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ ಕಂದ? ಜಾಸ್ತಿ ಖುಷಿ ಆಗ್ತೈತೆ. ಯಾಕಂದರೆ ನನ್ನ ನೇಲ್ ಆರ್ಟ್ ಅಂದರೆ ಇಷ್ಟ ಇತ್ತು, ಆದರೆ ಯಾಕಂತ ಬರ್ತಾ ಇದ್ದಿಲ್ಲ. ಅಕ್ಕನಿಗೂ ಇಷ್ಟ ಇತ್ತು. ಅಕ್ಕ ಅವಳು ಸ್ಟಡೀಸ್ ಇರ್ತೈತೆ ಅಂದ್ಬಿಟ್ಟು ಅವಳು ಸೇರ್ಕೊಂಡಿಲ್ಲ. ಅದಕ್ಕೆ ನಾನು ಸೇರ್ಕೊಂಡೆ ನಮ್ಮ ಮನೆಯಲ್ಲಿ. ತುಂಬ ಖುಷಿ ಆಗ್ತೈತೆ. ಸೊ ನೇಲ್ ಆರ್ಟ್ ಅವಳಿಗೂ ಇಷ್ಟ, ಅವ್ರ ಅಕ್ಕಗೂ ಇಷ್ಟ. ಇನ್ಮೇಲೆ ಏನಿಲ್ಲ, ವಾರಕ್ಕೊಂದೊಂದು ನಾಟ್ ದ ಲೀಸ್ಟ್ ನೇಲ್ ಆರ್ಟ್ ಅಲ್ಲಿ ಸರ್ಟಿಫಿಕೇಟ್ ತಗೊಳ್ತಾ ಇದ್ದಾರೆ ನನ್ನ ಡಿಯರೆಸ್ಟ್ ಸ್ಮಿತಾ. ಕಂಗ್ರ್ಯಾಚುಲೇಷನ್ ಡಿಯರ್. ಥ್ಯಾಂಕ್ ಯು. ಸೊ ಇವರು ಕೂಡ ಕರೆಕ್ಟ್ ಆಗಿ ಜನವರಿ 8ನೇ ತಾರೀಕಿಗೆ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಕಂಪ್ಲೀಟ್ ಮಾಡಿ ಸರ್ಟಿಫಿಕೇಟ್ ತಗೊಂಡಂತಹ ದಿನ. ಮತ್ತೆ ಅವತ್ತಿನ ದಿನನೇ ಸೇಮ್ ನೇಲ್ ಆರ್ಟ್ ಕೋರ್ಸ್ ನ ಕಂಪ್ಲೀಟ್ ಮಾಡಿ ಸರ್ಟಿಫಿಕೇಟ್ ತಗೊಳ್ತಾ ಇದ್ದಾರೆ. ಮೊನ್ನೆ ನಾನು ಡೇಟ್ ನ ಅನೌನ್ಸ್ ಮಾಡಿದ ತಕ್ಷಣ ಅವ್ರು ಹೇಳಿದ್ರು, ನಾನು ಆಕ್ಚುಲಿ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಸರ್ಟಿಫಿಕೇಟ್ ನ ತಗೊಂಡಿದ್ದು ಜನವರಿ 8ನೇ. ಸೊ ಇದು ಜನವರಿ 8 ಸಿಗ್ತಾ ಇದೆ. ಸೊ ಜನವರಿ 8ಗೂ ನನಗೂ ಋಣ ಬಂದ ಅಂತ ಹೇಳ್ತಾ ಇದ್ರು. ಸೊ ಎಷ್ಟು ಖುಷಿ ಇದೆ ಸ್ಮಿತಾ ನಿಮಗೆ? ನನಗೆ ತುಂಬ ಖುಷಿ ಇದೆ. ನಾನು ಹೇಳಿದಾಗೆ ನಾನು ಅನ್ಕೊಂಡಿರ್ಲಿಲ್ಲ ಏನೋ ಒಂದು ಮಾಡ್ತೀನಿ, ಜಸ್ಟ್ ಕಲಿಬೇಕು ನನಗೆ ನನ್ನ ಮಗಳಿಗೆ ಅಂತಾನೇ ಬಂದಿದ್ದೆ ನಾನು. ಅವತ್ತು ಅದೇ ಹೇಳಿದೆ, ಇವತ್ತು ಅದೇ ಹೇಳ್ತಿದ್ದೀನಿ. ಹಂಗೆ ಅನ್ಕೊಂಡೇ ಬಂದಿದ್ದು. ಅವರು ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಇದರಲ್ಲೂ ನಾನು ಕರ್ಕೊಂಡು ಹೋಗಿ ನನಗೆ ತುಂಬ ಎನ್ಕರೇಜ್ ಮಾಡಿ ನೀನು ಮಾಡ್ತೀಯಾ ಮಾಡು ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತಿನ ದಿನ ಇದನ್ನು ಕಲಿತು ತುಂಬ ಖುಷಿ ಇದೆ. ಒಂದು ವರ್ಷದಲ್ಲಿ ಇಷ್ಟೆಲ್ಲ ಮಾಡಿದ್ದೀನಿ, ಇಷ್ಟೆಲ್ಲ ಕಲ್ತಿದ್ದೀನಿ ಅನ್ನೋದು ತುಂಬಾ ಅಂದ್ರೆ ತುಂಬಾ ಖುಷಿ, ಹೇಳಕ್ಕೆ ಆಗಲ್ಲ. ಮತ್ತೆ ತುಂಬಾ ಪೇಷನ್ಸ್ ಕಲ್ತಿದ್ದೀನಿ. ನಾನು ಹಿಂಗಿದ್ದವಳೆ ಅಲ್ಲ, ಇಲ್ಲಿಗೆ ಬಂದು ಜಾಸ್ತಿ ಕಲ್ತಿದ್ದೀನಿ. ತುಂಬಾ ಹ್ಯಾಪಿ ಆಗಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಹ್ಯಾಪಿ ಆಗಿದ್ದೀನಿ. ಎಲ್ಲ ಮರೆತು ತುಂಬಾ ಖುಷಿಯಾಗಿದ್ದೀನಿ. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಸೊ ನಿಮಗೆ ಮೇಕಪ್ ಆರ್ಟಿಸ್ಟ್ ಕೋರ್ಸನ್ನ ಕಂಪ್ಲೀಟ್ ಮಾಡಿ 1 ವರ್ಷ ಆಯಿತು. ಸೊ ಇವತ್ತಿಗೆ ಸರ್ಟಿಫಿಕೇಟ್ ತಗೊಂಡಲ್ವಾ? ಸೊ ಎಷ್ಟು ಆರ್ಡರ್ಸ್ನ ಮಾಡಿದ್ದೀರಾ? ಬ್ರೈಡ್ಸ್ನೆಲ್ಲ ಅಟೆಂಡ್ ಮಾಡ್ತಿದ್ದೀರಾ ಹೇಗೆ? ಹೌದು, ತುಂಬ ಆರ್ಡರ್ಸ್ ಮಾಡಿದ್ದೀನಿ ನಾನು. ಬ್ರೈಡಲ್ ಆರ್ಡರ್ಸ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಮತ್ತೆ ಫೆಬ್ರವರಿಗೆ ನಂದು ಓನ್ ಆರ್ಡರ್, ಫಸ್ಟ್ ಬ್ರೈಡಲ್ ಆರ್ಡರ್. ಅದು ಎಂಗೇಜ್ಮೆಂಟ್ಗೆ ಎಲ್ಲ ಮಾಡಿದ್ದೀನಿ, ಬಟ್ ಇದು ಫಸ್ಟ್ ಬ್ರೈಡಲ್ ಆರ್ಡರ್ ಅಂದರೆ ಅದೇ. ಮ್ಯಾಮ್ ಜೊತೆ ಹೋಗಿದ್ದೀನಿ, ಇಂಟರ್ನ್ಶಿಪ್ ತುಂಬ ಮಾಡಿದ್ದೀನಿ. ತುಂಬ ಧೈರ್ಯ ಬಂದಿದೆ ನನಗೆ. ಇವಾಗ ಇದೆ ಫಸ್ಟ್ ಆರ್ಡರ್ ಫೆಬ್ರವರಿಗೆ ಬುಕ್ ಆಗಿರೋದು. ನನಗೆ ತುಂಬ ಖುಷಿ ಇದೆ. ಓಕೆ, ಇನ್ನೂ ಹೆಚ್ಚು ಆರ್ಡರ್ಸ್ ಸಿಗಲಿ. ಸೇಮ್ ಇಂಥ ವರ್ಷಕ್ಕೆ ನಾನೊಂದು 50 ಆರ್ಡರ್ಸ್ನ ಅಟೆಂಡ್ ಮಾಡಿದ್ದೀನಿ ಮ್ಯಾಮ್ ಅಂತ ಇದೇ ರೀತಿ ನೀವು ವಿಡಿಯೋದಲ್ಲಿ ನನಗೆ ರಿವ್ಯೂ ಕೊಡಬೇಕು. ಸರ್ಟಿಫಿಕೇಟ್ ಎಲ್ಲ ಕೊಟ್ಟ ಮೇಲೆ ಮೊಮೆಂಟೋಸ್ನ ತೋರಿಸ್ದೆ ಅವರಿಗೆ, ಸರ್ಪ್ರೈಸ್ ಅಂತ ಹೇಳಿ. ಸೊ ಈ ಬ್ಯಾಚಿಂದ ನಾನು ಮೊಮೆಂಟೋಸ್ ಕೊಟ್ಟಿದ್ದಕ್ಕೆ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿ ಇದ್ದಾರೆ. ಅದರಲ್ಲೂ ನಮ್ಮ ಬ್ಯಾಚ್ಗೆ ಶುರು ಆಯ್ತಲ್ಲ ಅಂತ ಹೇಳಿ ಇನ್ನೂ ಹೆಚ್ಚು ಖುಷಿಯಿಂದ ಇದ್ದಾರೆ ಗರ್ಲ್ಸ್ ಎಲ್ಲರೂ. ಸೊ ಅವ್ರ ಖುಷಿನೇ ನಮ್ಮ ಖುಷಿ ಅಂತ ಹೇಳ್ತಾ, ಸೊ ಗ್ರ್ಯಾಜುಯೇಷನ್ ಡೇನ ಮುಗಿಸಿ ನೆಕ್ಸ್ಟು ನಾವು
ಏನೋ ರೆಸಾರ್ಟ್ ಒಳಗಡೆ ಮೂವ್ ಆಗ್ತಾ ಹೋದ್ವಿ. ಆ್ಯಂಡ್ ಅಲ್ಲಿ ಮೂವ್ ಆಗುವಾಗ ನಮಗೆ ಲೆಫ್ಟ್ ಸೈಡಲ್ಲಿ ಒಂದೇನೋ ಗುಹೆ ಥರ ಕಾಣಿಸ್ತು. ಏನಪ್ಪ ಇದು ಅಂತ ಹೇಳ್ಬಿಟ್ಟು ಹೋಗಿ ನೋಡಿದ್ರೆ, ಓ ಮೈ ಗಾಡ್, ಡೈನಿಂಗ್ ಹಾಲ್ ಅದು. ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬ ಚೆನ್ನಾಗಿದೆ. ಅಲ್ಲೇ ಸ್ಟೇ ಇರ್ತಾರಲ್ಲ, ಸೊ ಆ ಥರದವರಿಗೆ ಅಲ್ಲಿ ಊಟ ಸರ್ವ್ ಮಾಡ್ತಾರೆ ಅಂತ ಹೇಳಿದ್ರು. ಸೊ ವಿಚಾರಿಸಿದ್ದಕ್ಕೆ ಆ್ಯಂಡ್ ಅದಾದಮೇಲೆ ತಡನೇ ಮಾಡಲಿಲ್ಲ. ಸೊ ಲಾಕರಲ್ಲಿ ನಮ್ಮ ಲಗೇಜ್ಗಳನ್ನೆಲ್ಲ ಇಟ್ಬಿಟ್ಟು ಅಡ್ವೆಂಚರಸ್ ಗೇಮ್ ಕಡೆಗೆ ಹೋದ್ವಿ. ಅಡ್ವೆಂಚರಸ್ ಗೇಮ್ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾನು ಯಾವತ್ತೂ ಆಡಿಲ್ಲ ಆ್ಯಂಡ್ ಅಷ್ಟು ಇಷ್ಟ ಆಗಲ್ಲ, ಸ್ವಲ್ಪ ಭಯನೇ ಅಂತಲೇ ಹೇಳ್ಬೋದು. ಬಟ್ ಈ ಸತಿ ಏನೋ ಗೊತ್ತಿಲ್ಲ, ತುಂಬ ಧೈರ್ಯ ಮಾಡಿಕೊಂಡು ನಾನೇ ಆಡ್ತೀನಿ ಅಂತ ಹೇಳಿ ಹೋದೆ. ನಮ್ಮ ಹುಡುಗಿರೆಲ್ಲರೂ ಮತ್ತು ನೀವು ಬರೋ ಹಾಗಿದ್ರೆ ಫಸ್ಟ್ ನೀವೇ ಹೋಗಿ ಮ್ಯಾಮ್ ಅಂತ ಹೇಳ್ಬಿಟ್ಟು ನನ್ನನ್ನು ಪುಷ್ ಮಾಡಿದ್ರು. ಫಸ್ಟ್ ನಾನೇ ಹೋದೆ. ಧೈರ್ಯಂ ಸರ್ವರ್ಥ ಸಾಧನಂ ಅಂತ ಹೇಳಿ ಹೋದೆ. ಕಾಲಿಡ್ತಾ ಇದ್ದಂಗೆ ಫುಲ್ ಶೇಕು, ಡರ್ ಆಗೋದೆ ನಾನಂತೂ. ಆಮೇಲೆ ಓಕೆ ಫೈನ್, ಕಮಾನ್ ದೀಪು ಅಂತ ಹೇಳ್ಕೊಂಡು ನನಗೆ ನಾನೇ ಧೈರ್ಯ ತಗೊಂಡು ಮತ್ತೆ ಹೆಜ್ಜೆನ ಮುಂದೆ ಇಡ್ತಾ ಸಾಗಿದೆ. ನನ್ನನ್ನು ಫಾಲೋ ಮಾಡ್ತಾ ಸ್ಮಿತಾ ಬಂದರು, ಸ್ಮಿತಾನ ಫಾಲೋ ಮಾಡ್ತಾ ಮಮತಾ, ಲಿತಿಕಾ ಆ್ಯಂಡ್ ಹೇಮ, ಆಶಾ ಎಲ್ಲರೂ ಬಂದರು. ಸೊ ಇದೊಂದು ಅಡ್ವೆಂಚರಸ್ ಗೇಮ್ನ ಮುಗಿಸೋ ಅಷ್ಟೊತ್ತಿಗೆ ನಮಗೆ ಫುಲ್ ಕೈ ಕಾಲು ತೋಳು ಎಲ್ಲ ನೋವು ಬಂದ್ಬಿಡ್ತು. ಸಾಕಪ್ಪ, ಇನ್ಯಾವ ಗೇಮ್ಸು ಬೇಡ ಅಂತ ಹೇಳಿ ನಾನಂತೂ ಕೂತ್ಕೊಂಡ್ಬಿಟ್ಟೆ. ಬಟ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಅವರವರಿಗೆ ಇಷ್ಟವಾಗುವಂತಹ ಒಂದು ಗೇಮನ್ನು ಆಡಿದ್ರು, ಅವ್ರಿಗೆ ಕಂಫರ್ಟಬಲ್ ಆಗುವಂತಹ ಗೇಮ್ಗಳನ್ನ ಆಡಿದ್ರು. ನಾವು ಯಾರಿಗೂ ಏನೂ ರಿಸ್ಟ್ರಿಕ್ಷನ್ ಮಾಡಲಿಲ್ಲ, ಯಾರೆಲ್ಲಿ ಬೇಕೋ ಹೋಗಿ ಆಡ್ಕೊಳ್ಳಿ ಮಕ್ಕಳ ಅಂತ ಹೇಳಿ ಬಿಟ್ಬಿಟ್ಟಿದ್ವಿ. ಆ್ಯಂಡ್ ಎಸ್, ನನ್ನ ಫೇವ್ರೆಟ್ ಪಾರ್ಟ್ ಇದು ಜಿಪ್ ಲೈನು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಜಿಪ್ ಲೈನ್ ಹತ್ರ ಬಂದ್ವಿ. ನೋಡಿ ಎಲ್ಲರೂ ಝೀ ಅಂತ ಹೆಂಗೆ ಬರ್ತಿದ್ದಾರೆ ಅಲ್ವಾ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇದು ನನಗೆ ಲೆಂತ್ ಚಿಕ್ಕದು ಅಂತ ಅನ್ನಿಸ್ತು. ಲಾಸ್ಟ್ ಟೈಮು ಸುಗ್ಗಿ ರೆಸಾರ್ಟ್ಗೆ ಹೋಗಿದ್ವಿ, ಅಲ್ಲಿ ಲೆಂತು ತುಂಬ ದೊಡ್ಡದಿತ್ತು ಆ್ಯಂಡ್ ಹೈಟ್ ಕೂಡ ಜಾಸ್ತಿ ಇತ್ತು, ತುಂಬ ಚೆನ್ನಾಗಿತ್ತು ಅದು. ಬಟ್ ಇದೇನೋ ಸ್ವಲ್ಪ ಹೈಟು ಕಡಿಮೆ ಅನ್ನಿಸ್ತು ಆ್ಯಂಡ್ ಲೆಂತ್ ಕೂಡ ಶಾರ್ಟ್ ಅಂತ ಅನ್ನಿಸ್ತು. ಬಟ್ ಇದು ನನಗೆ ಫೇವ್ರೆಟ್ ಗೇಮ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಸೊ ಎಸ್, ಇದನ್ನೆಲ್ಲ ಮುಗಿಸಿ ನೆಕ್ಸ್ಟು ನಾವು ಮೂವ್ ಆಗಿದ್ದು ಎಲ್ಲಿಗೆ, ಇಲ್ಲಿಗೆ. ಎಸ್, ಈ ಗೇಮ್ ಏನಿದೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು, ಎಲ್ಲರೂ ಎಂಜಾಯ್ ಮಾಡಿದ್ರು ಆ್ಯಂಡ್ ಎಲ್ಲರೂ ಆಡಿದ್ರು. ಒಬ್ಬರು ಸಹ ಈ ಗೇಮ್ನ ಬೇಡ ಅಂತ ಅಂದಿಲ್ಲ, ತುಂಬಾ ಎಂಜಾಯ್ ಮಾಡಿದ್ರು. ಆ್ಯಂಡ್ ಎಕ್ಸ್ಪೆಷಲಿ ನಾನು, ಸ್ಮಿತಾ, ಎಲ್ಲರೂ, ನಾಟ್ ಓನ್ಲಿ ಎಕ್ಸ್ಪೆಷಲಿ, ಎಲ್ಲರೂ ಎಂಜಾಯ್ ಮಾಡಿದ್ವಿ. ಈ ಗೇಮು ನಾನು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ಆಗ ಏನು ಸುಗ್ಗಿ ರೆಸಾರ್ಟಲ್ಲೇನೆ. ಅಲ್ಲೂ ಅಷ್ಟೇ ಸೇಮ್ ಇದೇ ರೀತಿಯೇ ಎಂಜಾಯ್ ಮಾಡಿದ್ರು. ಅದೇ ರೀತಿ ಅದಕ್ಕೆ 2ರಷ್ಟು ಇಲ್ಲೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆ್ಯಂಡ್ ಆ ರೋಲ್ ಮಾಡುವಾಗ ನೀವು ನೋಡ್ತಾ ಇರ್ಬೋದು, ಹೇಮ ಪಾಪ ನನ್ನ ಜೊತೆ ಆಡ್ತೀನಿ ಅಂತ ಬಂದರು. ಅವ್ರಿಗೆ ಒಂದು ಸತಿ ನಿಂತ್ಕೊಳ್ಳೋಕೆ ಬಿಟ್ಟಿಲ್ಲ. ಅದಕ್ಕೆ ಹೇಳೋದು ಬಲ ಇದ್ದವನೇ ಗೆಲ್ಲೋದು ಅಂತ. ಅದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಪಾಪ ಅವ್ರು ಸ್ಟ್ರಾಂಗ್ ಆಗಿದ್ದಾರೆ, ಬಟ್ ಅವ್ರಿಗೆ ಬ್ಯಾಲೆನ್ಸ್ ಸಿಗ್ತಾ ಇರಲಿಲ್ಲ ಅಷ್ಟೇ. ಸೊ ಇದೆಲ್ಲ ಮುಗಿಸ್ಕೊಂಡ್ವಿ. ನೋಡಿ ಹೇಳಿದ್ನಲ್ಲ, ಅವ್ರವ್ರಿಗೆ ಬೇಕಾಗಿದ್ದ ಗೇಮ್ಸ್ನ ಅವ್ರವ್ರು ಆಡ್ಕೊಂಡ್ರು. ನಮಗೆ ಸೈಕ್ಲಿಂಗ್ ಎಲ್ಲ ಮಾಡೋ ಅಷ್ಟು ಲೆಗ್ಸ್ ಸ್ಟ್ರಾಂಗ್ ಇಲ್ಲ. ಸೊ ಹಾಗಾಗಿ ನಮ್ಮ ಹುಡುಗಿರು ಹೋಗಿದ್ರು ಬೋಟಿಂಗ್ ಮಾಡೋಕ್ಕೆ. ಆಹಾ ಜನುಮವೇ ದೊರಕಿದೆ ರುಚಿ ಸವಿಯಲು, ಏನಂತೀರಾ? ಸಾಕಾಗಿದೆ. ಯಮ್ಮಿ ಯಮ್ಮಿ. ಏನಪ್ಪ ಅಂತಂದರೆ ಮಧ್ಯಾಹ್ನ ಆಯಿತು, ಊಟದ ಟೈಮು. ಸೊ ಎಲ್ಲರೂ ಗ್ಯಾದರ್ ಆದ್ವಿ. ಆ್ಯಂಡ್ ಆಲ್ಮೋಸ್ಟ್ ನಾವು ಹೋಗಿದ್ದವ್ರು ಎಲ್ಲರೂ ನಾನ್ ವೆಜ್ ತಿನ್ನೋರೇ ಆಗಿದ್ದರಿಂದ ಎಲ್ಲರೂ ನಾನ್ ವೆಜ್ಜೇ ತೊಗೊಂಡ್ವಿ. ಆ್ಯಂಡ್ ಅಲ್ಲಿ ಟೇಸ್ಟು ತುಂಬಾ ಚೆನ್ನಾಗಿದೆ. ಮೇ ಬಿ ಆರ್ಡಿಸ್ ನೇಚರ್ಗೆ ಯಾರಾದರೂ ವಿಸಿಟ್ ಮಾಡಿದ್ರೆ ಫುಡ್ಗೋಸ್ಕರನೇ ವಿಸಿಟ್ ಮಾಡ್ತಾರೆ. ನಾನು ಅಲ್ಲೊಂದು 2-3 ಜನನ ವಿಚಾರಿಸಿದೆ. ಸೊ ಅವ್ರು ಅದೇ ರೀಸನ್ನ ಹೇಳಿದ್ರು, ನಾವು ಅದಕ್ಕೋಸ್ಕರನೇ ಬರ್ತೀವಿ, ಫುಡ್ಗೋಸ್ಕರನೇ ಅಂತ. ಆ್ಯಂಡ್ ನಾಟ್ ಓನ್ಲಿ ನಾನ್ ವೆಜ್, ವೆಜ್ ಕೂಡ ತುಂಬ ವೆರೈಟೀಸ್ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ವೀಟ್ಸ್ ಇದೆ, ಐಸ್ ಕ್ರೀಮ್ ಇದೆ. ಆ್ಯಂಡ್ ಇಲ್ಲಿ ನೋಡಿ ಏನೇನಿದೆ ಅಂತ. ಫಿಶ್ಶು, ಚಿಕನ್ ಲಾಲಿಪಾಪು ಆ್ಯಂಡ್ ಕ್ರ್ಯಾಬ್, ನಮ್ಮ ಕನ್ನಡದಲ್ಲಿ ನಾವು ಏಡಿಕಾಯಿ ಅಂತೀವಿ. ಸೊ ಅದು ಎಲ್ಲ. ಸೊ ತಿಂದಿದ್ದಾಯಿತು, ತಿಂದ ಮೇಲೆ ಇನ್ನೇನಿದೆ ಬಾಕಿ, ಕರಗಿಸೋಕ್ಕೆ ಅಂತ ಸ್ವಿಮ್ಮಿಂಗ್ ಪೂಲಿಗೆ ಬಂದ್ವಿ. ಚೆನ್ನಾಗಿ ಬೇದು ಒದ್ದಾಡಿ ಈಜಾಡಿ ರೈನ್ ಡ್ಯಾನ್ಸ್ಗೆ ಹೋದ್ವಿ. ಚೆನ್ನಾಗಿ ಅದನ್ನೂ ರೈನ್ ಡ್ಯಾನ್ಸ್ ಕೂಡ ಮಾಡಿ ನಾವು ರೈನ್ ಡ್ಯಾನ್ಸ್ ಮುಗಿಸೋ ಅಷ್ಟೊತ್ತಿಗೆ ಕಾಫಿ ಟೀ ಸ್ನ್ಯಾಕ್ಸು ರೆಡಿ ಇತ್ತು. ಕಾಫಿ ಟೀ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಫೋಟೋಶೂಟ್ ಮುಗಿಸ್ಕೊಂಡು ಆ್ಯಂಡ್ ಯಸ್, ವಿ ಆರ್ ಬ್ಯಾಕ್ ಟು ಆನೇಕಲ್.
ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಐ ಲವ್ ಯು. ಬಾಯ್ ಗೈಸ್.